ಕೂಡಿಕೊಂಡು ಕುರಿಗಳಲ್ಲಿ ಮೇಯಿಸ್ಕೊಂಡು ಬಿಸ್ಲಾಗಲ್ದು ಇಟ್ಟು ಉಂಡು ಹೊಂಗೆನೆಲ್ಲ ಕಂಬಳಿ ಬೀಸಿ ಸರ್ ಇಲ್ಲೇ ನೋಡ್ಬೋದು ಇವೆಲ್ಲ ಕಡಕ್ನಾಥ್ ಬರುತ್ತೆ. ಬ್ಲಾಕ್ ಏನ್ ಕಾಣ್ತಾ ಇದೆ ಇದೆಲ್ಲ ಪ್ಯೂರ್ ಕಡಕ್ನಾಥ್ ಇದೆ. ಇದು ಮೊದಲು ಕುರಿ ಕೆಳಗಡೆ ಇದೆ ಅಂತ ಹೇಳಿದ್ವಲ್ಲ ಸರ್, ಆಗ ಗೊಬ್ಬರ ಸೇಕರಣೆ ಮಾಡಕ್ಕೆ ಗೊಬ್ಬರ ಅಂತ ಹಾಕೊಳ್ಳಕ್ಕೆ ಪ್ಯಾಕ್ ಮಾಡಕ್ಕೆ ನಮ್ಗೆ ಸಮಸ್ಯೆ ಆಗ್ಬಾರ್ದು. ಇದೊಂದು ಗುಂಡಿ ಕಟ್ಸ್ಕೊಂಡಿದೆ. ಯಾಕಂದ್ರೆ ಗೊಬ್ಬರ ಕುರಿ ಗೊಬ್ಬರ ಭಾರಿ ಕಾಸ್ಟ್ಲಿ ಇರೋದ್ರಿಂದ ಮಾಡೋಂತ ದುಡ್ಡು ಇರುತ್ತೆ, ಹೆಂಗ್ ಯೂಸ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಎಲ್ಲ ಹಾಕ್ರಿ ಎಲ್ಲಿ ಗೊಬ್ಬರ ಒಂಥರ ಅತಿ ಇದ್ದಂಗೆ ಇದು ಎಲ್ಲಿ ಮುಟ್ಟರು ಒಂದ್ ಸ್ವಲ್ಪ ಇದಾಗಿ ಸಿಗುತ್ತೆ. ಅದು ನೋಡ್ಕೋಬಹುದು ನೀವು ಬಂದು ಕ್ಲಾರಿಟಿಯಾಗಿ ನೋಡಿ. ನೀವು ಪಾರ್ಟ್ನರ್ಶಿಪ್ ಅಲ್ಲಿ ಯಾವತ್ತೂ ವ್ಯವಹಾರ ಕೈ ಹಾಕ್ಬಾರ್ದು. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಪಾರ್ಟ್ನರ್ಶಿಪ್ ಅಲ್ಲಿ ಎಲ್ಲ ಹಾಕಿದ್ರು ಈಗ ಒಬ್ರು ಮೆಂಟಾಲಿಟಿ ಒಂದೊಂಥರ ಇರುತ್ತೆ. ಈಗ ನಾನೇ ಬಿಡ್ಸ್ಕೊಂತಿರೋರು ಇರ್ತಾರೆ, ಉಳ್ಕೊಂಡ್ ತೂಲಾಡೋರು ಇರ್ತಾರೆ, ಕೆಲಸ ಇಲ್ದಾರೆ ಅಂತರ್ಗಲ್ಲಿ ಏನ್ ಕೊಡಿ ಯಾರು ಕೊಡಲ್ಲ. ಅವ್ರು ರೈತರು ಅಂತ ಹೇಳ್ಕೊಳಕ್ಕಾಗಲ್ಲ. ಅಲಸ್ನೆ ಅಂತಾರ ಸರ್ ರೈತರು. ಒಳಗಡೆ ಹೊರಗಡೆ ಎರಡು ನೋಡ್ಕೊಂಬಷ್ಟೇ ನಾವು ಅದನ್ನ ನೋಡ್ಕೊಂಬತ್ತು ಚೆನ್ನಾಗಿರುತ್ತೆ. ನಮ್ಮ ಡಿಸ್ಟಿಕ್ ಅಲ್ಲಿ ಯಾರು ಮಾಡ್ದು ಅಂತ ನಾನು ಮಾಡೋಕ್ಕೆ ಅಂತ ಪ್ರಯತ್ನ ಮಾಡಿದ್ದೆ. ಯಾಕಂದ್ರೆ ನಾನು ಒಬ್ಬನೇ ಮಾಡಿಲ್ಲ, ನಮ್ಮ ಡಿಸ್ಟಿಕ್ ಅಲ್ಲಿ ಮಾಡಿರೋಂಥ ಕೆಲವೊಬ್ರು ಇದ್ದಾರೆ. ಕುರಿ ಸಾಕ್ಸಕ್ ಕಾರ್ ಇಟ್ರ ಅಂತ ಭೂಪ ಆಯ್ತಾ? ಇಲ್ಲ ನಾನು ಇವತ್ತು ಇಲ್ಲ ಕಾರ್ ತೋರಿಸ್ತೀನಿ. ಅದ್ರ ಕಾರಲ್ಲಿ ನಾನು ಕುರಿ ಇವತ್ತು ಇರೋದಣ್ಣ. ಅದು ಸರ್ ಬನ್ನಿ, ಈಗ ಗೊಬ್ಬರದ ಹೇಳಿದೆ ನಾನು ಆಗ್ಲೇ ಕೋಳಿ ಬಿಟ್ಟಿನಿ ಅಂತೆಲ್ಲ ಒಂದ್ ಸ್ವಲ್ಪ ವಿಷಯ ಮಾಹಿತಿ ಕೊಟ್ಟು ಅದ್ರ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ಬನ್ನಿ. ಯಾವ ತರ ಇದೆ, ನಾವು ಯಾವ ತರ ಯೂಸ್ ಮಾಡ್ಕೊಳ್ತಿದೀವಲ್ಲ ಒಂಥರ ತೋರಿಸ್ತೀನಿ ಬನ್ನಿ. ನಿಮಗೆ ಸರ್ ಇಲ್ಲೇ ನೋಡ್ಬೋದು ಇವೆಲ್ಲ ಕಡಕ್ನಾಥ್ ಬರುತ್ತೆ. ಬ್ಲಾಕ್ ಏನ್ ಕಾಣ್ತಾ ಇದೆ ಇದೆಲ್ಲ ಪ್ಯೂರ್ ಕಡಕ್ನಾಥ್ ಇದೆ. ಇದೊಂದ್ ಸ್ವಲ್ಪ ತೇವ ಅಂದ್ರೆ ನೆನೆ ಮಳೆ ಹೋಯ್ತು, ಒಂದ್ ಸ್ವಲ್ಪ ನೀರ ಜಾಸ್ತಿ ತೇವ ಆಗ್ಬಿಟ್ಟಿದ್ದು, ಒಂದ್ ಸ್ವಲ್ಪ ನೀರು ಬಂತು. ಈಗ ಅದ್ರಲ್ಲಿ ಕುರಿ ಗಂಜೆ ಬೀಳ್ತು ಅಂದ್ರೆ ಕೋಳಿಗಳು ಆಗ ಕಾಲಲ್ಲಿ ಕೆರೀತಾ ಇರುತ್ತೆ ಸರ್. ಕೆರೆದಾಗ ನೀಟಾಗಿ ಹಾರ್ಕೊಳ್ಳುತ್ತೆ, ಗೊಬ್ಬರ ನೀಟಾಗಿ ಡ್ರೈ ಇರುತ್ತೆ. ನಾವು ಈ ಗೊಬ್ಬರ ಒಂದ್ಸಲ ಒಂದು ಗುಂಡಿಗೆ ಡಂಪ್ ಮಾಡ್ಕೊಂಡು ಗುಂಡಿನ ಸ್ವಲ್ಪ ನೀಟಾಗಿ ಡ್ರೈ ಆದ್ಮೇಲೆ ತುಂಬ ಕೊಡ್ತೀವಿ. ಯಾಕೆಂದ್ರೆ ಹಸಿ ಗೊಬ್ಬರ ತುಂಬಿದ್ರೆ ಗಾಡಿ ತಗೋಕ್ಕೂ ಸಮಸ್ಯೆ, ಎತ್ತಕ್ಕೂ ಸಮಸ್ಯೆ ನಮ್ಗೆಲ್ಲ. ಅದೊಂದು ಸ್ವಲ್ಪ ಡ್ರೈ ಮಾಡ್ಬಿಟ್ಟು ತುಂಬಿದ್ರೆ ನೀಟಾಗಿರುತ್ತೆ. ಅದರಿಂದ ಗೊಬ್ಬರ ತಗೊಂಡು ಒಂದು ಗುಂಡಿಗೆ ಹಾಕಿ ಅಲ್ಲಿಂದ ಡಂಪ್ ಮಾಡಿ ಮತ್ತೆ ಕೊಡ್ತೀವಿ. ಅಂದ್ರೆ ನಾವು ಕೊಡೋಂಥ ಗೊಬ್ಬರ ಪ್ಯೂರೇ ಇರುತ್ತೆ ಸರ್. ನೀವು ನೋಡ್ಕೊಬೋದು ಬೇಕಾದ್ರೆ. ಕುರಿ ಗೊಬ್ಬರ ಜಾಸ್ತಿ ತೂಕ ಬರಲ್ಲ, ಡ್ರೈ ಆದ್ರೆ ಗೊಬ್ಬರ ಒಂಥರ ಅತಿ ಇದ್ದಂಗೆ ಇದು ಎಲ್ಲಿ ಮುಟ್ಟರು ಒಂದ್ ಸ್ವಲ್ಪ ಇದಾಗಿ ಸಿಗುತ್ತೆ. ಅದು ನೋಡ್ಕೋಬಹುದು ನೀವು ಬಂದು ಕ್ಲಾರಿಟಿಯಾಗಿ ನೋಡಿ. ನೀವು ಒಂದ್ಸಲ ನೋಡ್ಬೋದು ಇಲ್ಲಿ ಸಲ ಗೊಬ್ಬರ ಅದೇನ್ ಬಿದ್ದಿರುತ್ತೆ ಅದೇ ಗೊಬ್ಬರ ನಾವು ಮತ್ತೆ ಪ್ಯಾಕ್ ಮಾಡ್ಕೊಳ್ಳೋದು ಮಾಡ್ಕೊಡ್ತೀವಿ ಎಲ್ಲರಿಗೂ. ಸರ್ ಇದು ಮೊದಲು ಕುರಿ ಕೆಳಗಡೆ ಇದೆ ಅಂತ ಹೇಳಿದ್ವಲ್ಲ ಸರ್, ಆಗ ಗೊಬ್ಬರ ಸೇಕರಣೆ ಮಾಡಕ್ಕೆ ಗೊಬ್ಬರ ಅಂತ ಹಾಕೊಳ್ಳಕ್ಕೆ ಪ್ಯಾಕ್ ಮಾಡಕ್ಕೆ ನಮ್ಗೆ ಸಮಸ್ಯೆ ಆಗ್ಬಾರ್ದು. ಇದೊಂದು ಗುಂಡಿ ಕಟ್ಸ್ಕೊಂಡಿದೆ. ಯಾಕಂದ್ರೆ ಗೊಬ್ಬರ ಕುರಿ ಗೊಬ್ಬರ ಭಾರಿ ಕಾಸ್ಟ್ಲಿ ಇರೋದ್ರಿಂದ ಒಂದ್ ಸ್ವಲ್ಪ ಕಾಸ್ಟ್ಲಿ ಇದೆ ಇರೋದು, ಗೊಬ್ಬರದ ಇದೆ ಕಾಸ್ಟ್ಲಿ ಇರೋದು. ವೇಸ್ಟ್ ಆಗ್ಬಾರ್ದು ನಮಗೆ ಗೊಬ್ಬರ ಅಂತ ಅಂದ್ಬಿಟ್ಟು ಸುತ್ತಲೂ ಒಂದು ಗುಂಡಿ ಟೈಪ್ ಕಟ್ಸ್ಕೊಂಡಿದ್ದೆ ನಾನು. 15 ಇದೆ ಇದು ಮೆಜರ್ಮೆಂಟ್. ಇದು ಗೊಬ್ಬರ ಹಾಕಿದ್ರೆ ಅರೌಂಡ್ ಒಂದು 300-350 ಮೀಟರ್ ಗೊಬ್ಬರ ಹಿಡಿತೀವಿ. ಗುಂಡಿ ಫುಲ್ ಆದ್ರೆ ಒಂದು 300-350 ಮೀಟರ್ ಅವರೇಜ್ ಗೊಬ್ಬರ ಇರುತ್ತೆ ಇದ್ರೊಳಗಡೆ. ನಾವಂದ್ರೆ ಅದೊಂದು 2 ತಿಂಗಳು 3 ತಿಂಗಳು ಸಲ ತುಂಬ ಕಳ್ಸೋವು. ನಮ್ದೊಂದು ತಿಂಗಳಿಗೆ 150 ಮೀಟರ್ ಗೊಬ್ಬರ ಬರೋದು. ಒಂದು 2 ತಿಂಗಳಿಗೆ ಗುಂಡಿ ಫುಲ್ ಆಗೋದು, 2-2.25 ತಿಂಗಳಿಗೆ ಅದು ಫಿಲ್ ಮಾಡಕ್ಕೆ ಸರಿ ಆಗೋದು. ವಿತ್ ಈಗ ಏನು ಕಟ್ಟಿಸ್ತೀವಿ ಅಂತ ಅಂದ್ರೆ ಈಗ ಕೋಳಿ ಹೋದ್ರು ಕೆರೆದ್ರೆ ಹೊರಗಡೆ ಎಸ್ಬಿಡುತ್ತೆ ಗೊಬ್ಬರ ಎಲ್ಲ. ಇದ್ರೊಳಗೆ ಗುಂಡಿ ಇತ್ತು ಕೆರೆದ್ರೆ ಅದರೊಳಗೆ ಬೀಳುತ್ತೆ ಕಟ್ಟೆ ಒಳಗಡೆ. ಆದ್ರಿಂದ ಮೆಜರ್ಮೆಂಟ್ ಕಟ್ಟಿಸ್ಕೊಂಡು ಮಳೆಯಲ್ಲಿ ವಿತ್ ನೆನೆಗೆ ಬಿಡ್ತಿರ್ಲಿಲ್ಲ ನಾವು ಗೊಬ್ಬರ ಇದ್ದಾಗ. ಫುಲ್ ಟಾರ್ಪಲ್ ಹಾಕೋದು ಏನೋ ನೆನೆದಂಗೆ ಅವಾಯ್ಡ್ ಮಾಡ್ಕೋದು. ಯಾಕೆ ಪ್ಯಾಕ್ ಮಾಡೋದು ನಾವು ಮೂಟೆ ಪ್ಯಾಕ್ ಮಾಡೋದ್ರಿಂದ ತುಂಬ ಫ್ರೀಯಾಗಿ ಬರ್ಬೇಕು ಗೊಬ್ಬರ ಅಂದ್ಬಿಟ್ಟು ಫುಲ್ ಲೂಸ್ ಇದಾಗಿ ಮಾಡೋವು, ಡ್ರೈ ಇರೋದು. ಅಂದರೆ ಕುರಿ ಗೊಬ್ಬರ ಡೈಲಿ ಸಂಗ್ರಹಣೆ ಮಾಡೋಕ್ಕೆ ಇದೊಂದು ಶೇಖರಣೆ ಇದು ಮಾಡೋದು ಗೋಡೌನ್ ಟೈಪ್ ಮಾಡಿದ್ದು ಗೊಬ್ಬರಕ್ಕಿದು ಸರ್. ಇದು ಗುಂಡಿ ಮಾಡಂಗಿಲ್ಲ ನೀವು. ನಾರ್ಮಲ್ ಹಸುಗಳಿಗೆಲ್ಲ ತಿಪ್ಪೆಗಳಿಗೆಲ್ಲ ಗುಂಡಿ ಹೊಡಿಸ್ತಿಲ್ಲ. ಆ ಥರ ಗುಂಡಿ ಹೊಡಿಸಿದ್ರೆ ಕುರಿ ಗೊಬ್ಬರ ಇದು ಮಾಡೋಕ್ಕಾಗಲ್ಲ, ಕ್ವಾಲಿಟಿ ಹೋಗುತ್ತೆ. ಇದು ಶೇಖರಣೆ ಹೆಂಗೆ ಅಂದರೆ ನೆಲದ ಮಟ್ಟಕ್ಕೆ ಇರಬೇಕು. ನೆಲ ಏನಿದೆ ಅದೇ ಮಟ್ಟ, ನೀರು ತುಂಬ ಹಾಕೋಬಾರ್ದು. ಇದು ಈಗ ಗುಂಡಿ ಹೊಡ್ಸಿದ್ರೆ ಜವ್ ನೀರು ಬಂದು ಇಳ್ಕೊಳ್ಳೋದ್ರಲ್ಲಿ ಅದೇ ತುಂಬ ಹಾಕೋಬಿಡುತ್ತೆ. ಇದು ನೆಲದ ಮಟ್ಟ ರೈತರು ಯಾವ ಜವ್ ಇಳಿಯಲ್ಲ, ಏನು ಅಷ್ಟು ಸಿಪೇಜ್ ಬರಲ್ಲ. ಆದ್ರಿಂದ ನಾವು ಮಟ್ಟಕ್ಕೆ ನೆಲದ ಮಟ್ಟಕ್ಕೆ ಕಟ್ಸಿದ್ದೀವಿ. ಗೋಡೆ ಇದೆಯಾ ಕೆಳಗಡೆ ಸರ್? ಗೋಡ್ ಮಣ್ಣು ಸರ್ ಗೋಡೆ ಏನಿಲ್ಲ, ಮಾಮೂಲಿ ಇದೆ ಮಣ್ಣು. ಅಂದ್ರೆ ಹಳೆ ಕಿತ್ತಿಲ್ಲ, ಹಳೆ ಮಣ್ಣೆ ಇರುತ್ತೆ. ಅದೇನು ಕೆರೆಯಕ್ಕೆ ಮಣ್ಣೇನು ಬರಲ್ಲ. ಮೇಲ್ ಗೊಬ್ಬರ ಯಾಕಂದ್ರೆ ರೆಗ್ಯುಲರ್ ಆಗಿ ಗೊಬ್ಬರ ಹಾಕೋದ್ರಿಂದ ನಾವು ಅದಕ್ಕೆ ಅದೇನು ಕೆರೆದೇನು ತುಂಬಕ್ ಹೋಗಲ್ಲ. ನೀಟಾಗಿ ಒಂದು ಸ್ವಲ್ಪ ಗೊಬ್ಬರ ಬಿಟ್ಬಿಟ್ಟೆ ತುಂಬ್ಕೊಂಡಿರ್ತೀವಿ. ಮಣ್ಣು ಕೆರೆ ತುಂಬಿಕೊಡೋ ತಗೊಳ್ಳೋರ್ಗು ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ. ಮಣ್ಣು ಬಂದ್ರೆ ರೈತರಾಗಿ ಬೇರೆಯವ್ರಿಗೆ ಮಣ್ಣು ಕಸ ಅದು ಇದು ತುಂಬಿಕೊಡಕ್ಕೆ ನಮಗೂ ಹೋಗಲ್ಲ. ಆದ್ರಿಂದ ಬಿಟ್ಟರೆ ನಮ್ಮ ಗುಂಡಿಗಳಿಗೆ ಇರುತ್ತೆ. ನೆಕ್ಸ್ಟ್ ಆ ಗೊಬ್ಬರ ಅಲ್ಲೇ ಇರುತ್ತೆ, ಮತ್ತೆ ಬೇರೆ ಗೊಬ್ಬರ ತುಂಬ್ಕೊತೀವಲ್ಲ ನಾವು. ಅದರಿಂದ ಹಂಗೆ ಬಿಟ್ಟಿರ್ತೀವಿ. ಅದು ಸ್ವಲ್ಪ ಗೊಬ್ಬರ ಇದ್ದಂಗೆ ಕ್ಲೀನ್ ಮಾಡ್ಕೋಬೇಕು. ಯಾವತ್ತು ತಿಪ್ಪೆ ಫುಲ್ ಗುರುಸ್ಬಾರ್ದು ಅಂತಾರೆ, ಅದರಿಂದ ಹಂಗೆ ಬಿಟ್ಟಿರ್ತೀವಿ ಸರ್. ಇದರಲ್ಲಿ ಇಚ್ಛೆ ಅನ್ನೋದಕ್ಕಿಂತ ಕಾನ್ಸೆಪ್ಟು ದುಡ್ಡಿರುತ್ತೆ. ಜನದ ಹತ್ರ ಮಾಡೋವಂಥ ದುಡ್ಡಿರುತ್ತೆ, ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಎಲ್ಲಾಕರು ಎಲ್ಲಿ ಎತ್ಬೋದು, ಪ್ರಾಫಿಟ್ ಇರುತ್ತೆ ಅಂತ ಗೊತ್ತಿರಲ್ಲ. ಕೆಲವ್ರ ಹತ್ರ ದುಡ್ಡಿರಲ್ಲ, ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ನಾನು ಸಾಕ್ಬೇಕು ಅನ್ನೋ. ಆದ್ರಿಂದ ಏನಾಗುತ್ತೆ ಗೊತ್ತಾ, ದುಡ್ಡಿದ್ರೆ ವೆಚ್ಚ ಮಾಡ್ತಾರೆ. ದುಡ್ಡಿಲ್ದ ಹೋದ್ರೆ ಅವರು ಮಾಡ್ಕೋಬೋದು, ಏನು ಅದೇನು ಲಾಸ್ ಆಗಲ್ಲ. ಕೆಳಗಿಂದ ಮೇಲ್ಕೋಬೇಕು. ಯಾಕೆ ಇನ್ವೆಸ್ಟ್ಮೆಂಟ್ ಒಂದೇ ಸಲ ಈಗ ಮನೆ ದುಡ್ಡಿದ್ರು ಕೊಡಲ್ಲ. ಯಾಕೆ ನಮ್ಮ ಹುಡುಗರು ಹುಚ್ಚಾಟ ಅಂತ ಇರ್ತದಲ್ಲ, ನಮ್ಮ ಯಾರು ಮನೆ ದುಡ್ಡು ಕೊಡೋಕೆ ಎದುರ್ತಾರೆ. ಕಥೆಗಳು ಇಷ್ಟೇ ಇರೋದಪ್ಪ ಅಂತ ನಾವೊಂದು ಸ್ವಲ್ಪ ಅದರಲ್ಲಿ ಇಂಟ್ರೆಸ್ಟ್ ಮಾಡ್ತಾ ಇದ್ದಂಗೆ ಎಲ್ಲ ಬಂಡವಾಳ ಕೊಡ್ತಾರೆ. ನೀವು ಈ ಕ್ಲಿಕ್ ಆದಾಗ ನೀವು ಹೊರಗಡೆ ಹೋಗಿ ದುಡಿಬೇಕು ಅಂತೇನಿಲ್ಲ ಸರ್. 15-20 ಸಾವಿರಕ್ಕೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ, ಅದೇನು ಬೇಕಿಲ್ಲ. ನನ್ನ ಗೊಬ್ಬರದಲ್ಲಿ ತಿಂಗಳು 30 ಸಾವಿರ ಗೊಬ್ಬರ ದುಡ್ಡೇ ಬರುತ್ತೆ ನನಗೆ. ಫಾರಮ್ ಸಪ್ರೇಟ್ ಬಿಟ್ಬಿಡಿ, ಗೊಬ್ಬರ ದುಡ್ಡು ತಿಂಗಳಿಗೆ 30 ಸಾವಿರ ನಂಗೆ ಗೊಬ್ಬರ ದುಡ್ಡೇ ಬರುತ್ತೆ. ನಂಗೆ ಅದೇ ಸಾಕಲ್ಲ. ಸ್ಯಾಲ್ರಿ ಹೆಂಗಿರುತ್ತೆ ತಿಂಗಳು 30 ಸಾವಿರ ರೂಪಾಯಿ, ಡೈಲಿ 1 ಸಾವಿರ ರೂಪಾಯಿ ಅದೇ ಮಾರ್ಜಿನ್ ಇರುತ್ತೆ. ನಾನು ಎಕ್ಸ್ಟ್ರಾ ಕುರಿ ಲಾಭ ಎಕ್ಸ್ಟ್ರಾ ಬರುತ್ತೆ ನನಗೆ. ನನ್ನ ಖರ್ಚು ಮೇಂಟೆನೆನ್ಸ್ ಕುರಿ ಗೊಬ್ಬರನೇ ಆಗ್ಬಿಡುತ್ತೆ ನನಗೆ. ನಾನು ಓಪನ್ ಆಗಿ ಹೇಳ್ಬೇಕು ಅಂದರೆ ಆ ಗೊಬ್ಬರ ಕರೆಕ್ಟಾಗಿ ಶೇಖರಣೆ ಮಾಡಿ ನೀಟಾಗಿ ನಾನು ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ಕಸ್ಟಮರ್ ಹತ್ರ ಹುಡುಕೊಂಬಂದು ಗೊಬ್ಬರ ತಗೊಂಡು ಹೋಗ್ತಾರೆ.
ಆ ಕ್ವಾಲಿಟಿ ಮೇಂಟೈನ್ ಮಾಡಿ ಕೊಡ್ತಾ ಇರ್ಬೇಕಾದ್ರೆ ನಾವು ಗೊಬ್ಬರದಲ್ಲಿ ಬರೋದು ನಾನು ಇಷ್ಟೇ ಹೇಳ್ಬೋದು, ಡೈಲಿ 5 ಮೂಟೆ ಗೊಬ್ಬರ ಬಂದ್ರು 1,000 ರೂಪಾಯಿ ಗೊಬ್ಬರ ದುಡ್ಡು ಬರುತ್ತೆ ನನಗೆ, ಸಾಕಲ್ಲ. ಫೀಡ್ ದುಡ್ಡು ಬರುತ್ತೆ, ಮೇವು ದುಡ್ಡು ಬರುತ್ತೆ, ಇನ್ನೊಂದು 200 ರೂಪಾಯಿ 300 ರೂಪಾಯಿ ಕೈಯಿಂದ ಹೋಗುತ್ತೆ, ಹೋಗ್ಲಿ ಬಿಡಿ. ಆ ಥರ ನಾವು ಟ್ಯಾಲಿ ಹಾಕೊಂಡು ಮಾಡ್ಬೇಕು ಯಾವತ್ತು. ಹೊಸಬರಿಗೆ ಮಾಡೋದಾದ್ರೆ ಏನು ಬುದ್ಧು ಅಂತ ಕೇಳ್ಕೊಡ್ತೀರಾ ಸರ್? ಏನಿಲ್ಲ ಸರ್, ಇರೋದು ಯೂಸ್ ಮಾಡ್ಕೋಬೇಕಷ್ಟೇ. ಅವರು ಈಗ ಹೊಸಬ್ರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮನೆಯಲ್ಲಿ ಸೆಡ್ ಇರುತ್ತೆ, ಇರೋ ಸೆಡ್ ಆಲ್ಟ್ರ್ ಮಾಡ್ಬೇಕು. ಅವರು ನಂಗೆ ಸೆಡ್ ಇಲ್ಲ ಅಂದ್ಬಿಟ್ಟು ಸೆಡ್ಡಿಗೆ ಒಂದು 10 ಲಕ್ಷ ಹಾಕ್ಬಿಡ್ತಾರೆ, ಕುರಿಗೆ 2 ಲಕ್ಷ ಹಾಕಿ 2 ಲಕ್ಷ ಇಟ್ಕೊಂಡು ಕೂತಿರ್ತಾರೆ. ಯಾವತ್ತು ಆ ಕೆಲಸ ಮಾಡ್ಬಿಡಿ. 2 ಲಕ್ಷ ಸೆಡ್ಗೆ ಹಾಕಿ 10 ಲಕ್ಷ ಕುರಿಗೆ ಹಾಕೋ ಇದ್ರ ಮೆಂಟಾಲಿಟಿ ಮಾಡಿದ್ರೆ ವರ್ಷಕ್ಕೆ ಡಬಲ್ ಆಗುತ್ತೆ ಅದು. ಈಗ 10 ಲಕ್ಷ ಹಾಕಿರೋ ಇನ್ನು ಮುಂದಿನ ವರ್ಷ ಹೊತ್ಕೊಂಡು 5 ಲಕ್ಷ ನಾನು ಅವರೇಜ್ ಎಕ್ಸ್ಟ್ರಾ ಬಂದಿದೆ ಅಂತಂದ್ರೆ ಅದು ಮಾಡ್ತೀನಿ. ಸಡ್ಗಾಕ ಸಡ್ಡು ಯಾವುದೇ ಕಾರಣಕ್ಕೂ ದುಡಿಯಲ್ಲ. ಕುರಿಗೆ ದುಡ್ಡು ಸೆಡ್ ಮಾಡಿಸ್ತಾರೆ, ಅದು ಲಾಭ. ಕುರಿ ನಾವು ಎಷ್ಟು ದುಡ್ದು ಏನು ಮಾಡ್ತೀವಿ ಅಂತ ತಿಳ್ಕೊಳ್ಳುತ್ತೆ. ಮನೇಲಿ ಇಸ್ಕೊಂಡು ಎಷ್ಟು ಮಾಡಿದ್ರೆ ಒಂದು ಲೆಕ್ಕ ಬರೋಲ್ಲ. ಸಡ್ಗಾಕ್ರೆ ಯಾವತ್ತೂ ದುಡ್ಡು ವಾಪಸ್ ಬರೋಲ್ಲ, ಅದೊಂದು ತಿಳ್ಕೊಬಿಡಿ. ಎಲ್ಲ ಡೆಡ್ ಇನ್ವೆಸ್ಟ್ಮೆಂಟ್ ಸಡ್ಗಾಕೋದು ನಾವು. ಸರ್ ಏನಿಲ್ಲ, ಎಲ್ಲ ಮಾಡ್ಬೋದು. ಇದು ಫಾರ್ಮಿಂಗ್ ಅಂದ್ರೆ ನಾನು ಒಬ್ಬನೇ ಈಗ ಹೇಳ್ತಾವ್ರೆ, ಈಗ ನೀನು ಮಾಡ್ಬಿಟ್ಟಿದ್ಯಪ್ಪ, ನಿಮ್ಮ ಹತ್ರ ದುಡ್ಡೈದು ಹಾಕ್ಬಿಟ್ಟು ಕೆಲವು ದುಡ್ಡೈದು ಹಾಕ್ಬಿಟ್ಟಿದ್ಯಾ ಅಂತ. ನಮ್ಮ ಹತ್ರ ಎಲ್ಲಿ ದುಡ್ಡು ಬರ್ತದೆ ಸರ್? ನಾವು ರೈತರೆ ನಾವೇನು ಎಲ್ಲೋ ಹೋಗಿ ಇದು ಮಾಡ್ಕೊಂಡು ನಾವು ಸಣ್ಣ ಪ್ರಮಾಣದಲ್ಲಿ ದೊಡ್ಡದಾಗ ಮಾಡ್ಕೊಂಡಿರೋದು. ಅದ್ರಲ್ಲಿ ಇಂಟ್ರೆಸ್ಟ್ ಬೇಕು, ಎಲ್ಲಾದ್ರೂ ಎಲ್ಲಿ ದುಡ್ಡು ಎತ್ತೀವಿ ಅಂತ ಒಂದು ಇದು ಬೇಕು ಸರ್, ಅಷ್ಟೇ. ಒಂದು ನಾಲೆಡ್ಜ್ ಇಟ್ಕೊಂಡು, ಈಗ ನಮ್ಮ ಅಪ್ಪ ಸಾಕಿದ್ದು ಅಂದ್ಬಿಟ್ಟು ಹಸ್ಕೊಳ್ಳೋದೇ ನಾನು ಉಳ್ಕೊಳ್ಳೋಕ್ಕಾಗಲ್ಲ. ಈಗ ಮನೇಲಿ ಹುಡುಗರು ಏನು ಮಾಡ್ತಾರೆ, ಒಂದು 5 ಹಸ್ಕೊಂಡು ಜೀವನ ಸಾಕ್ಬಿಡುತ್ತೆ ಅನ್ಕೊಂಡ್ಬಿಡ್ತಾರೆ. ಏನು ಜೀವನ ಸಾಗುತ್ತೆ ಸರ್ ಅದರಲ್ಲಿ? 5 ಹಸ್ಕೊಳ್ಳೋದು ಏನು ಜೀವನ ಸಾಕಾಗಲ್ಲ. ನನಗೆ ಈಗ 2 ಹಸ್ಕೊಳ್ಳೋದು ನನ್ನ ಹತ್ರ. ನಾನು ಇವತ್ತು ಡೈರಿಗೆ ಹಾಲು ಹಾಕಲ್ಲ, ಅವ್ರಿಗೆ ಮರಿಗೆ ಹಾಲು ಕೊಡ್ತೀನಿ. ಅದುದ್ದ ಮರಿಲೇ ಪ್ರಾಫಿಟ್ ಬರುತ್ತೆ ಬಿಡಿ. ನಮ್ಮಲ್ಲಿ ಯಾವ 2 ಹಸ್ಕೊಂಡಿದ್ರು ಮರಿಗೆ ಹಾಲು ಕೊಡ್ಸೋ ಮಾಡ್ಕೊಳ್ಳೋದು ನಾವು. ಇವತ್ತು 1 ಲೀಟ್ರ್ ಡೈರಿಗೆ ಹಾಲು ಹಾಕಲ್ಲ ನಾವು. ಮರಿಗೆ ಅದೇ ಬರುತ್ತಲ್ಲ ನನಗೆ, ಅದರಲ್ಲಿ ಎತ್ಕೊಳ್ತೀನಿ ಬಿಡಿ. ಯಾವ್ದಾರು 2 ಮರಿ ಹಾಕಿರ್ತಾರೆ, ಕಾಲು ಕೊಡ್ತಾರೆ, ಮರಿ ಚೆನ್ನಾಗಿ ಬಂದು ಅದ್ರಲ್ಲಿ 10,000 ಎಕ್ಸ್ಟ್ರಾ ಬಂದಿರುತ್ತೆ ನನಗೆ. 10,000 ಅಲ್ಲೇ ಬಂದ್ಬಿಡುತ್ತಲ್ಲ ನನಗೆ. ಹೊಸ್ಕೊಳ್ ಕಟ್ಕೊಂಡೇ ಮಾಡ್ತೀನಿ ಅಂತ ಹೋದ್ರೆ ಕಷ್ಟ ಆಗುತ್ತೆ ಜೀವನದಲ್ಲಿ. ಆಲ್ಟರ್ನೇಟ್ ಏನಾದ್ರು ಒಂದು ಮಾಡ್ಕೋಬೇಕು. ಅದು ವಾರದ ದುಡ್ಡು ಬರುತ್ತೆ ಅಂತ ಹೊಸ್ಕೊಂಡು ಮಾಡ್ತಾರೆ. ಇದು ವಾರ್ಷಿಕ ಬೆಳೆ, ವರ್ಷಕ್ಕೆ ಒಂದೇ ಸಲ ಬಲ್ಕಾಗಿ ಬರುತ್ತೆ. ನೀವು ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಷ್ಟೆಲ್ಲ ಬಲ್ಕಾಗಿ ಬರುತ್ತೆ. ಮಾಡ್ಬೇಕಾದ್ರೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಹೆಚ್ಚು ಮಾಡ್ಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಆ ದುಡ್ಡ ಕೇಳೋರು ಎದುರು ಬಿಡ್ತಾರೆ. ಫ್ಯೂಚರ್ಲಿ ಎಷ್ಟು ಬರುತ್ತೆ ಇನ್ಕಮ್ ಅನ್ನೋದು ಯಾರು ಯೋಚನೆ ಮಾಡಲ್ಲ. ಸರ್ ಇಷ್ಟೇ ಸರ್, ನೀವು 1 ಲಕ್ಷ ಹಾಕೋರು 1 ಲಕ್ಷ ರಿಟರ್ನ್ಸ್ ಇರುತ್ತೆ, 1,000 ಹಾಕೋರು 1,000 ರಿಟರ್ನ್ಸ್ ಇರುತ್ತೆ. ಇದೊಂದು ಫಿಕ್ಸ್ ಆಗ್ಬಿಡಿ. ನೀವು ಯಾರೇ ಆದರೂ ಅಷ್ಟೇ, ನೀವು 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಅದು 1 ಲಕ್ಷನೇ ರಿಟರ್ನ್ಸ್ ಇರುತ್ತೆ ನೀವು ತಿಳ್ಕೋಬೇಕು. ಇಲ್ಲ 1,000 ಹಾಕ್ತೀನಿ ಸರ್ ಅಂದ್ರೆ ನಿಮ್ಗೆ 1,000 ರಿಟರ್ನ್ಸ್ ಬರುತ್ತೆ. ನಾವು ಎಷ್ಟು ಕಷ್ಟಪಟ್ಟು ಅಷ್ಟಕ್ಕೆ ಬರೋದು, ಅದರಲ್ಲಿ ಎಕ್ಸ್ಟ್ರಾ ಏನು ಯಾರು ಕೊಡೋಕೆ ಹೋಗಲ್ಲ. ಎಕ್ಸ್ಟ್ರಾ ಎಲ್ಲಿಂದ ಬರೋದು? ನೀವು ಎಷ್ಟು ರಿಟರ್ನ್ಸ್ ಬೇಕು ಅಂತೀರ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ರಿಟರ್ನ್ಸ್ ಬರೋದು. ಆ ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡಬೇಕು ಅಂತ ಹೆಚ್ಚು ಮಾಡಬೇಕು. ಕೆಲವರು 15-20 ಲಕ್ಷ ಸೆಡ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಕುರಿ ಮಾಡೋಕೆ ಎದುರ್ತಾರೆ. ಅಯ್ಯೋ ಅದಕ್ಕೆ ಹಾಕಪ್ಪ ಅಷ್ಟೊಂದು ದುಡ್ಡು ಹಾಕೋದು ನಾನು ಅಂತವ. ಅದರಿಂದ ಏನು ಹೆಚ್ಚು ಮಾಡಬೇಕು ಅಂದರೆ ಎಲ್ಲಿ ದುಡ್ಡು ಹಾಕ್ಬೇಕು ಅಲ್ಲಿ ಅದು ನೋಡ್ಕೊಂಡು ಜಾಗ ನೋಡ್ಕೊಂಡು ದುಡ್ಡು ಹಾಕ್ಬೇಕು ಜನ. ಹಂಗೆ ಹಾಕಿದ್ರೆ ದುಡ್ಡು ನಮಗೆ ರಿಟರ್ನ್ಸ್ ಬರೋದು ಇದಾಗುತ್ತೆ. ಈಗ ಇವತ್ತಿನ ಕಾಲ ಹುಡುಗರು ಏನಾರು ಮಾಡ್ಬೋದಲ್ಲ ಸರ್? 15,000 ರೂಪಾಯಿಗೆ 10,000 ರೂಪಾಯಿಗೆಲ್ಲ ಬೆಂಗಳೂರು ದುಡಿಯೋದ ಮನೆ ಹತ್ರ ಮಾಡ್ಕೋಬೋದಲ್ಲ. ಇನ್ನು 15,000 ಅಲ್ಲೋಗಿ ದುಡಿಬೇಕು ಅಂತೇನಿಲ್ಲ. ಮನೆ ಮುಂದ್ಗಡೆ ಇರ್ತಾರೆ, ಮನೆ ಹತ್ರ ಇಟ್ಕೊಂಡು ಯಾಕಂತ ದುಡಿಬೋದು ನಾವು. ಎಲ್ಲರೂ ಒಳ್ಳೊಳ್ಳೆ ಡ್ರೆಸ್ ಹಾಕೋ ಓಡಾಡ್ಬೋದು ಅನ್ನೋದು ಬಿಟ್ಟರೆ, ಇಲ್ಲಿ ಹಳ್ಳಿಲಿದ್ದು ನಾವು ಒಳ್ಳೊಳ್ಳೆ ಡ್ರೆಸ್ ಹಾಕ್ಬೋದು. ಡ್ರೆಸ್ ಹಾಕೋಕ್ಕೇನಿಲ್ಲ, ನಾವು ಎಲ್ಲರಿಗಿಂತ ಚೆನ್ನಾಗಿ ಓಡಾಡ್ಬೋದು. ಹಳ್ಳಿ ಜನಗಳು ಅಂದ್ರೆ ಇದಾಗಿರಲ್ಲ. ನಾವು ಎಲ್ಲ ಥರ ಸೋಕಿ ನಾವು ಮಾಡಿರ್ತೀವಿ. ಆದ್ರೆ ಏನಪ್ಪ ಅಂದರೆ ನಮ್ದು ಓನ್ ಬಿಸ್ನೆಸ್ ಮಾಡ್ಕೊಂಡು ಕ್ಲಿಕ್ ಆಗ್ತೀವಲ್ಲ, ಅದರಷ್ಟು ಬೇರೆಯವ್ರ ಕೈ ಕೇಳೋದು ದುಡಿದು ಕ್ಲಿಕ್ ಹಾಕಾಗಿ ಅದೊಂದು ನಾವು ತಿಳ್ಕೊಬೇಕಷ್ಟೆ. ಯಾವತ್ತಿರೋ ಹಾಳಾಗೆ ದುಡಿಸ್ತಾರೋ ಅವರು, ನಾವು ಸಾವುಕಾರಾಗಿ ಬದುಕೋಕ್ಕಾಗಲ್ಲ. ಹಾಳಾಗಿ ದುಡಿದು ಅರಸನಾಗಿ ಬಾಳೋ ಅಂತ ಇರುತ್ತಲ್ಲ, ಆ ಥರ ಬದುಕಬೇಕು. ನನ್ನ ಮೆಂಟಾಲಿಟಿ ಅದೇ ಸರ್. ನಾನು ಯಾರ ಕೈ ಕೆಳಗೂ ಹೋಗಿ ಕೆಲಸ ಮಾಡ್ಕೊಂಡು ಇಷ್ಟಪಡಲಿಲ್ಲ. ಎಜುಕೇಶನ್ ಸರ್ ನಂದು ITI ಆಗಿದೆ. ITI ಆಗಿ ಕಂಪ್ನಿಗೆ ಹೋಗೋಣ ಅಂದರೆ ಬೆಂಗಳೂರಿಗೆ ಹೋಗಿದ್ದು ನಾನು ಒಂದು 15 ದಿವಸ ಮಾಡೋಕ್ಕಾಗಲಿಲ್ಲ ಸರ್. ಅಲ್ಲೂ ಓನ್ ಕಾರ್ ಮಾಡ್ಕೊಂಡು ಹೋಗಿ ಕ್ಯಾಬ್ ಮಾಡ್ಕೊಂಡು ಓಡಿಸ್ತಿದ್ದೆ ನಾನು. 1 ತಿಂಗಳು ವಾರ ಒಬ್ಬರ ಹತ್ರ ಡ್ರೈವರ್ ಕೆಲಸ ಮಾಡಿದ್ದೆ ನಾನು. ನನಗೊಂದು ಟಚ್ ಬೇಕಲ್ಲ ಬೆಂಗಳೂರು. ಸುಮ್ಮನೆ ನಾನು ಸಡನ್ಗೆ ಕಾರ್ ತಗೊಂಡು ಎಲ್ಲೂ ನಾನು ಹಳ್ಳಿಲಿದ್ದು ಅದನ್ನು ಅಲ್ಲಿ ಓಡ್ಸೋಕ್ಕಾಗಲ್ಲ. ಟಚ್ ತಗೊಂಡು ಅದುವೇ. ಆಮೇಲೆ ನಂಗೆ ಓನ್ ಬಿಸ್ನೆಸ್ ಸರ್. ನಾನು ಎಲ್ಲಿ ಕೈ ಹಾಕ್ತಾರೆ ನಾವು ಯಾವ ಕೈಗೂ ಓನಾಗೆ ಹಾಕೋದು ನಾವು. ಆಮೇಲೆ ಮೇನ್ ಇನ್ನೊಂದು ಹೇಳ್ಬಿಟ್ಟು ಪಾರ್ಟ್ನರ್ಶಿಪ್ಪಲ್ಲಿ ಏನು ಕೂಡ ಅವ್ರ ಕೈ ಹಾಕ್ಬೇಡಿ. ಮೇಯ್ನ್ ಅದೊಂದಿರಲಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಂಗೆ ನಮ್ಮ ಕೈಲಿ ಎಷ್ಟೈತೆ ಅಷ್ಟೇ ಹಾಕಿ 50 ಕುರಿ ಸಾಕಬೇಡ, 10 ಕುರಿ ಸಾಕ ನಾವು ಓನಾಗಿ ಸಾಕ್ಬೇಕು. ಪಾರ್ಟ್ನರ್ಶಿಪ್ಪಲ್ಲಿ ಯಾವತ್ತೂ ವ್ಯವಹಾರ ಕೈ ಹಾಕ್ಬಾರ್ದು. ಯಾಕಂದ್ರೆ ನೀವು ಒಬ್ಸರ್ವ್ ಮಾಡಿರ್ಬೋದು, ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲ ಹಾಕಿದ್ರು ಈಗ ಒಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ. ಈಗ ನಾನು ಹೆಂಗೋ ಸಾಕ್ಬೇಕು, ನಾನು ಸಾಕ್ತಾ ಇರ್ತೀನಿ, ಅವ್ರ ಮೆಂಟಾಲಿಟಿ ಬೇರೆ ಥರ ಇರುತ್ತೆ. ಆದ್ರೆ ಏನು ಮಾಡಬೇಕು ಅಂದರೆ ನಮ್ದು ಎಷ್ಟಾಗಿರುತ್ತೆ 10 ಕುರಿ ಸಾಕೋಣ, ಜೊತೆಲಿ ಬೇಕಾದ್ರೆ ಬಂದರಿಗೆ ಹೇಳ್ಕೊಡೋಣ, ಜೊತೆಲಿ ಟ್ರೈನಿಂಗ್ ಕೊಡೋಣ. ಬೇಕಾದ್ರೆ ಅವ್ನಿಗೆ ಅನುಭವ ಇಲ್ಲ ಅಂದರೆ ಜೊತೆಲಿ ಕರ್ಕೊಂಡು ಏನು ಮಾಡಬಾರ್ದು. ಈಗ ನೀವು ಒಂಥರ ಸಾಕ್ರೆ ಅವನೇ ಒಂಥರ ಹೇಳ್ಕೊಡ್ತೈತೆ. ಮಿಸ್ಸಾಗಿ ಯಾವ್ದಾದ್ರು ಸತ್ತೋಗ್ತವ್ರು ನೀನೇ ಸಾಯಿಸ್ತೇನೋ ಅನ್ನೋಂಗೆ ಮಾತಾಡ್ತಾರೆ. ಸತ್ರು ನಮ್ದೇ ಆಗಬೇಕು, ದುಡಿದ್ರು ನಮ್ದೇ ಆಗಬೇಕು. ಆ ರೀತಿ ನಾವು ವೇಚನೆ ಮಾಡ್ಕೊಂಡು ಯಾವತ್ತೂ ಮಾಡಬೇಕು. ಆಮೇಲೆ ನಾನು ಹೇಳೋದಿತ್ತು, ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಎಲ್ಲೂ ವ್ಯವಹಾರ ಕೈ ಹಾಕ್ಬೇಡಿ. ಎಷ್ಟಾರೇ ಇರಲಿ, ನೀವು ಹೈಟೆಕ್ ಸೆಟ್ ಕಟ್ಬೇಡಿ. ಈಗ ಮನೆ ಕೊಡಕೆಲ್ಲ ಹಸ್ಕೊಂಡು ಕಟ್ಟೋಕ್ಕಷ್ಟದಲ್ಲೇ ಕುರಿ ಸಾಕಿ ಸಿಂಗಲ್ ಆಗಿ ಮಾಡಿ. ಯಾವತ್ತಿದ್ರು ಅದೇ ನಿಧಾನಕ್ಕೆ ಅದೇ ತಗೊಳ್ಳೋದು. ನಾವು ಏನು ಇವತ್ತು 50 ಕುರಿ ಒಂದೇ ಸಲ ಅದೇ ತಗೊಳ್ಬೇಡ. ನಿಧಾನಕ್ಕೆ ಅದೇ ತಗೊಂಡ್ರೆ ನಮ್ಮದು ನಾವೇ ರಾಜ ಆಗ್ಬೇಕು. ನಮ್ಮ ಕೆಲಸಕ್ಕೆ ನಾವೇ, ಇನ್ನೊಬ್ಬಕ್ಕೆ ಯೋಚನೆ ಮಾಡೋಂಗಿರ್ಬಾರ್ದು. ಅದೊಂದು ಆಗಬೇಕು. ಇವತ್ತು ರೈತೇನು ಯಾರ ಕೈ ಕೇಳಬೇಕು, ಕೆಲಸ ಮಾಡ್ಕೊಂಡು ನಾವೇ ರಾಜರು.
ನಮ್ಗೆ ಯಾರು ಏನು ಹೇಳ್ಕೊಡ್ಬೇಕಾದ್ರೆ ನಮ್ಗೆಲ್ಲ ಗೊತ್ತಿರ್ತಾರೆ, ನಾವು ಯೂಸ್ ಮಾಡ್ಕೊಳ್ಳೋದು ಅಷ್ಟೇ. ಈ ಇಂಜಿನಿಯರ್ ಡಾಕ್ಟರ್ ಅಂತೀವಲ್ಲ, ಅವ್ರು ಇಲ್ಲಿಂದ ನಮ್ಮಲ್ಲಿ ನಾವೇ ಇಂಜಿನಿಯರ್ ಡಾಕ್ಟರ್ ಆಗಿ ಓದ್ಕೊಂಡು ಮುಂದೆ ಹೋಗೋಂಥವ್ರು. ಅವ್ರ ಅಪ್ಪ ಅಮ್ಮ ರೈತರೇ ಆಗಿರ್ತಾರೆ. ಹಾಂ, ಅಲ್ಲಿಗಂಡು ಓದ್ತಾರೆ ಅಂದರೆ ಅವ್ರೇನು ದಡ್ಡರಲ್ಲ. ಅವರು ಅಷ್ಟು ದುಡ್ದು ಇಲ್ಲಿ ದುಡ್ದೇ ಅಲ್ಲಿ ಓದಿಸ್ತಿರ್ತಾರೆ ಅವ್ರನ್ನ. ಆ ದುಡಿಯೋದು ಹೆಂಗೆ ಅಂತ ಅವ್ರಿಗೆ ಗೊತ್ತಿರ್ತದಲ್ಲ. ಇವತ್ತಿನ ಕಾಲದಲ್ಲಿ ಹೆಂಗೆ ಇದೆ ಗೊತ್ತಾ ಸರ್, ದುಡ್ಡಿರೋರು ಏನೇನಾರು ಮಾಡ್ಬೋದು ಅಂತಾರೆ, ದುಡ್ಡಿಲ್ದೋದ್ರೆ ಏನಾರು ಮಾಡ್ಬೋದು. ಜೀರೋ ಇನ್ವೆಸ್ಟ್ಮೆಂಟಿಂದ ನಮ್ಮ ಕೈಲಿ ಎಷ್ಟಿದೆ ಅಷ್ಟೇ ಹಾಕೊಂಡು ಒಂದು ಕೋಟಿಗಂತ ಹೋಗ್ಬೋದು. ಬುದ್ಧಿ ಇರ್ಬೇಕು ಸರ್, ನಮ್ಮ ಕೈಯಲ್ಲಿ ಬುದ್ಧಿ ಇರಬೇಕು. ನಾನು ಹೇಳ್ದಾಗಲೇ ಎಲ್ಲಾಕ್ರೆ ಎಲ್ಲಿ ಎತ್ತೀವಿ ಅಂತ ಗೊತ್ತಿರ್ಬೇಕಷ್ಟೇ. ಯಾರ್ದೋ ಮಾತು ಕೇಳ್ಕೊಂಡು ದುಡ್ಡು ಹಾಕಿ ಯಾವುದೇ ಕಾರಣಕ್ಕೆ ಎತ್ತಕ್ಕಲ್ಲ. ನಿಮ್ಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ, ಏನು ಎತ್ತೀರ ನೀವು? ಬೆಳ್ಳಿ ರೈತರು ಆಲ್ಮೋಸ್ಟ್ ಎಲ್ಲ ಕುರಿ ಸಾಕೋದು ಎಲ್ಲರಿಗೂ ಗೊತ್ತಿರುತ್ತೆ. ಸ್ವಲ್ಪ ಮಟ್ಟಿಗೆ ಶ್ರಮ ಇರ್ಬೇಕು ಸರ್. ಈಗ ಇಲ್ಲಿ ಕುರಿ ಹಾಕ್ಬಿಟ್ಟು ಅವ್ನು ಯಾರೋ ಆಟ ಆಡಕ್ಕರ್ದ ಕ್ರಿಕೆಟ್ ಆಡಕ್ಕರ್ದ ಅಂತ ಅವ್ನು ಕ್ರಿಕೆಟ್ ಆಡೋರು ಇಲ್ಲಿ ಕುರಿ ಸರ್. ಈಗ ರೈತರಿಗೆ ಹೆಣ್ಣು ಕೊಡ್ತಾ ಇಲ್ಲ ಅಂತ ಒಂದು ಕ್ವಶನ್ ಕೇಳಿದ್ರೆ, ಹೆಣ್ಣು ಏನಕ್ಕೆ ಕೊಡ್ತಾ ಇಲ್ಲ ನಿಮಗೆ ಗೊತ್ತಿರುತ್ತೆ. ರೈತರ ಮಕ್ಕಳೆಲ್ಲ ಎಲ್ಲ ಒಂದೇ ಥರ ಇರಲ್ಲ. ಅದರಲ್ಲಿ ರೈತರ ಮಕ್ಳಿಗೆ ಏನು ಗೆನ್ಕೊಂಡಲ್ಲ, ನಮ್ಮ ಲೋಕಲ್ ನಾವೇ ನೋಡ್ತಾ ಇರ್ತೀವಿ. ಎಲ್ಲ ಥರ ಹ್ಯಾಬಿಟ್ಸ್ ಕಲ್ತಿರೋರು ಇರ್ತಾರೆ, ಹುಡ್ಕೊಂಡು ತೂಲಾಡೋರು ಇರ್ತಾರೆ, ಕೆಲಸ ಇಲ್ದಾರೆ ಅಂತರ್ಗೆಲ್ಲ ಹೆಣ್ಣು ಕೊಡಿ ಯಾರು ಕೊಡಲ್ಲ. ಅವ್ರು ರೈತರು ಅಂತ ಹೇಳ್ಕೊಳಕ್ಕಾಗಲ್ಲ. ಅವ್ರು ಅದು ನೀವೇ ತಿಳ್ಕೊಬೇಕು. ರೈತರು ಅಂತ ಅವ್ರು ಹೇಳ್ಕೊಳಕ್ಕೆ ಇದು ಎಲಿಜಿಬಲ್ ಬರಲ್ಲ. ಆಮೇಲೆ ಎಲ್ಲ ರೈತರು ಒಂದೇ ಥರ ಇರಲ್ಲ. ಈಗ ಇಂಜಿನಿಯರು ಡಾಕ್ಟ್ರಿಗೆ ಏನು ಕೊಡಬೇಕು ಅಂತಾರಲ್ಲ, ಅವ್ರಿಗಿನ್ನ ನಮ್ಮ ರೈತರ ಕಮ್ಮಿ ದುಡಿಯಲ್ಲ. ಅವರು ಒಳ್ಳೆ ಮನೆ ಕಟ್ತಾರೆ, ಅವ್ರದ್ದು ಒಳ್ಳೆ ಥರ ಜೀವನನೇ ಇರುತ್ತೆ. ಅವರು ಐಷಾರಾಮಿ ಜೀವನ ಓಡಾಡ್ತಾ ಇರ್ತಾರೆ. ಅವ್ರು ಕೊಡೋಷ್ಟು ಟೈಮು ಡಾಕ್ಟ್ರ್ ಇಂಜಿನಿಯರ್ಸ್ಗೂ ಮನೆ ಫ್ಯಾಮಿಲಿ ಟೈಮ್ ಕೊಡೋಷ್ಟು ಟೈಮ್ ಇರಲ್ಲ, ಕೇರಿಂಗ್ ಇರಲ್ಲ. ಅದನ್ನು ತಿಳ್ಕೋಬೇಕು. ಯಾಕೆ ನಮಗೂ ಅನುಭವ ಇರುತ್ತೆ, ನೋಡ್ತಾ ಇರ್ತೀವಿ. ಆದ್ರಿಂದ ಏನು ಅಂತ ಅಂದರೆ, ರೈತರು ಅಂತ ತೀರಾ ಕಂಡಮ್ಮಾಗಿ ಯಾರು ನೋಡೋಕ್ಕಾಗಲ್ಲ. ರೈತರು ರಾಜ್ಯದಾಗ ಬಸ್ಕಾರ್ ಇರ್ತಾರೆ, ಒಂಚೂರು ನೋಡ್ಕೊಂಡು ಮಾಡ್ಬೇಕಾಗತ್ತೆ. ಏನು ಕೊಡ್ಬೇಕಾದ್ರೆ ನಮಗೂ ಅಕ್ಕ ತಂಗಿರು ಇರ್ತಾರೆ, ನಾವು ವಿಚಾರ ಕೊಟ್ಟಿರ್ತೀವಿ. ಅದರಲ್ಲಿ ಇಂಜಿನಿಯರ್ ಡಾಕ್ಟರ್ ಅದರೆಲ್ಲ ಒಳ್ಳೆಯವರು, ರೈತರೆಲ್ಲ ಕೆಟ್ಟರು ಅಂತ ತಿಳ್ಕೊಕ್ಕಲ್ಲ. ಇಲ್ಲೆಂಗೆ ಕುಡ್ಕೊಂಡು ವಾಲಾಡೋರು ರೈತರಲ್ಲಿ ಇರ್ತಾರೋ ಇಲ್ಲೂ ಅವ್ರು ಇರ್ತಾರೆ, ಅದು ತಿಳ್ಕೊಬೇಕಷ್ಟೇ. ಒಳಗಡೆ ಈಗ ಅಲಸನೆ ಅಂತಾರೆ ಸರ್ ರೈತರು, ಒಳಗಡೆ ಹೊರಗಡೆ ಎರಡು ನೋಡ್ಕೊಬೇಕಷ್ಟೇ. ನಾವು ಅದನ್ನು ನೋಡ್ಕೊಂಬತ್ತು ಚೆನ್ನಾಗಿರುತ್ತೆ ಅಷ್ಟೇ, ಅದ್ರಲ್ಲಿ ಏನಿಲ್ಲ. ಮನಸ್ಸು ಮೃದು, ಅದೇ ಹೇಳಿದ್ನಲ್ಲ, ಅಲಸನೆ ಹೇಳಿದಂಗೆ ಒಳಗಡೆ ಹೊರಗಡೆ ನಮ್ಮ ಮುಳ್ಳಂಗೆ ಕಾಣೋದು, ಒಳಗಡೆ ನಮ್ಮದು ಸ್ವೀಟೇ ಇರುತ್ತೆ. ಅದು ನೋಡ್ಕೊಂಡು ಮಾಡ್ಬೇಕಷ್ಟೇ. ಅದು ಹಳ್ಳಿ ಜನ ಸ್ವಲ್ಪ ಹೊರಟ ಕಾಣ್ತಾರೆ ಅಂತಾರೆ. ಹೊರಟಾಗಿ ನಮ್ಮ ಕೆಲ್ಸಕ್ಕೆ ಹಂಗೆ ಇರ್ತೀವಿ ನಾವು ಒಳಗಡೆ ಕೂತ್ಕೊಂಡು ಹೆಸರು ಎಲ್ಲರೂ ಫುಲ್ಲು ವೈಟಾಗಿ ಕಾಣ್ಕೊಂಡು ಒಳ್ಳೆ ಹ್ಯಾಂಡ್ಸಮ್ ಆಗಿ ಇರ್ತಾರೆ. ರೈತರನ್ನು ಬಿಸಿಲು ಬೆಂಕಿ ಅಂದ್ರೆ ನಮ್ಮ ಜೀವನ ನೋಡಿರ್ತಾರೆ ನೀವು. ನಂತ ಸೂರನಂತ ಮಾರನಂತ ಗಂಡ ನಾನು ಏಕೆ ಅಳ್ತಾ ನಿಂತುಕೊಂಡೆ, ಅಳ್ಬುರ್ಕಿ ಹೆಂಗೆ ನನ್ನ ಮೇಲೆ ನಿಂಗೆ ಕೋಪ. ನಮ್ಮ ಡಿಸ್ಟಿಕಲ್ಲೇ ಯಾರು ಮಾಡ್ದು ಅಂತ ನಾನು ಮಾಡೋಕ್ಕೆ ಅಂತ ಪ್ರಯತ್ನ ಮಾಡಿದ್ದೆ. ಯಾಕೆ ನಾನು ಒಬ್ಬನೇ ಮಾಡಿಲ್ಲ, ನಮ್ಮ ಡಿಸ್ಟಿಕಲ್ಲಿ ಮಾಡಿರೋಂಥ ಕೆಲವೊಬ್ರು ಇದ್ದಾರೆ. ಅಂದ್ರೆ ಅವ್ರಿಗಿಂತ ಒಂದು ಸ್ವಲ್ಪ ಮುಂದೆ ಹೋಗಿ ನಾನು ಮಾಡ್ತಾ ಇದ್ದೀನಿ. ಯಾಕೆ ನಾನು ಅಚೀವ್ಮೆಂಟು ನಾವು ನಮ್ಮ ಸ್ಟೇಟಿಗೆ, ನಮ್ಮ ಸ್ಟೇಟ್ಗಾರು ಒಂದು ಒಳ್ಳೆ ರೀತಿ ಮಾಡಿದೀವಿ ಅನ್ನೋ ಒಂದು ಹೆಸರು ಮಾಡಬೇಕು ಅನ್ನೋ ಕೆಲದಲ್ಲಿ ನಾವು ಮಾಡ್ತಾ ಇರೋದು. ನಮ್ಮಲ್ಲಿ ಮಾಡ್ತಾರಂತ ಬ್ರೀಡ್ ಮಾಡೋರು ಎಲ್ಲ ಮಾಡ್ಕೋಬಹುದು. ಯಾಕೆಂದ್ರೆ ಅಪ್ಡೇಟ್ ಆಗ್ಬೇಕು ಸುಮ್ಮನೆ. ಅದು ನಾನು ಹೇಳಿದ್ಮೇಲೆ ಆಗಲಿ, ಅಪ್ಪ ಹಾಕಿ ಹಾಲು ಮಾಡಿದ್ರೆ ರೆಡಿ ಕುತ್ಕೊಳಕ್ಕಾಗಲ್ಲ. ಹಾಲು ಮಾರ್ಬಿಟ್ಟು ಗಂಧನೂ ಹಾಕ್ಬೇಕು, ಟೀಕ್ನೂ ಹಾಕ್ಬೇಕು. ಈಗ ರಕ್ತ ಚಂದನ ಬಂದಿದೆ, ಕರಿ ಅವನು ಬ್ಲಾಕ್ ಟೀಕ್ ಯಾವ್ದು ಬಂದಿದೆ, ಎಲ್ಲ ಅಪ್ಡೇಟ್ ಮಾಡಕ್ಕೆ ಹೋದ್ರೆ ದುಡ್ಡು ಆಗುತ್ತೆ. ಹಾಲು ಮರ ಕೆಳಗೆ ಕೂತ್ರೆ ಹಾಲು ಮರನೇ ಹಾಕ್ತಾರೆ, ಏನಿಲ್ಲ. ಒಳ್ಳೆಗೊಂದು ಬೇಕು ಅನ್ನೋದ್ಬಿಟ್ರೆ ದುಡ್ಡಾಗ ಮರಗಳು ಹಾಕೊಂಡು ಬೆಳೆಸ್ಬೇಕಾಗ್ತಾರೆ. ಇವೆಲ್ಲ ದುಡ್ಡಾಗ ಮರಗಳು. ಏನು ಮರಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಮಾಡ್ಕೊಂಡ್ರೆ ಫ್ಯೂಚರಲ್ಲಿ ದುಡ್ಡು. ರೈತರೇನು ಕಮ್ಮಿ ಇರಲ್ಲ, ತಲೆ ಓಡಿಸ್ ಮಾಡಿದ್ರೆ ಫ್ಯೂಚರ್ ರೈತರ ಬೇಕಾಗ್ತಾರೆ. ಸರಿ, ಕನ್ನಡ ಮಾಧ್ಯಮದಿಂದ ನಮ್ಮ ಸರ್ ಬಂದು ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡ್ತಿದ್ದಾರೆ. ಏನಕ್ಕೆ ಅವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ನೀವು ಅದಕ್ಕೆ ಅವ್ರಿಗೆ ಹೆಲ್ಪ್ ಆಗಬೇಕು ಅಂದ್ರೆ ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಅವ್ರ ಚಾನಲ್ ಫಾಲೋ ಮಾಡಬೇಕಾಗುತ್ತೆ ನೀವು. ಯಾಕೆಂದ್ರೆ ನೆಕ್ಸ್ಟ್ ವೀಡಿಯೋಗಳು ಮಾಡಿದಾಗ ನಿಮ್ಗೆ ಡೈರೆಕ್ಟಾಗಿ ಅಪ್ಲೋಡ್ ಆಗುತ್ತೆ. ಯಾಕೆಂದ್ರೆ ಇಬ್ಬರಿಗೂ ಯೂಸ್ ಆಗ್ಬೇಕು ಸರ್. ಈಗ ನೀವು ನೋಡ್ತಾ ಇದ್ದಾರೆ, ನಿಮ್ಗೆ ಯೂಸ್ ಇರಬೇಕು, ಮಾಡ್ತಾ ಇದ್ದಾರೆ ಅವ್ರಿಗೂ ಒಂದು ಸ್ವಲ್ಪ ಯೂಸ್ ಆಗಬೇಕು. ಯಾಕೆಂದ್ರೆ ಅವರು ಅದೇ ಒಂದು ಅಭ್ಯಾಸ ಮಾಡ್ಕೊಂಡು ಎಲ್ಲರಿಗೂ ಏನೇನು ಈಗ ನನ್ನ ಇಲ್ಲಿಗಂಡ ಬಂದು ಇಂಟರ್ವ್ಯೂ ತಾನು ಮಾಡ್ತಾ ಇದ್ದಾರೆ, ಅವ್ರಿಗೆ ಕೆಲಸದಿಂದಲೇ ಬಂದಿರಲ್ಲ. ಅವ್ರಿಗೊಂದು ಸ್ವಲ್ಪ ಅಲ್ಲಿ ಡೆಡಿಕೇಶನ್ ಇರುತ್ತೆ. ನಾವು ಅದು ಹೆಲ್ಪ್ ಮಾಡ್ಬೇಕು ಅವ್ರಿಗೇನು ಅಂತ. ನಾವು ಏನೇ ದುಡ್ಡು ಕೊಟ್ಟೇನು ಹೆಲ್ಪ್ ಮಾಡೋಕ್ಕಾಗಲ್ಲ. ಇರೋರು ಒಂದು ಸ್ವಲ್ಪ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅವ್ರ ಚಾನಲ್ ಲೈಕ್ ಮಾಡ್ಕೊಂಡು ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಳ್ಳಿ. ಈಗ ಸರ್ ಈಗ ನನ್ನ ನಂಬರ್ನ ಅದ್ರಲ್ಲಿ ಅಪ್ಲೋಡ್ ಮಾಡಿಕೊಡ್ತಾರೆ. ನಿಮ್ಗೆ ಇಷ್ಟು ಮಾಹಿತಿ ಫುಲ್ಲು ನೀವು ಡೀಟೇಲಾಗಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 90% ಅರ್ಥ ಆಗುತ್ತೆ. ಒಂದು 10 ಕೆಲವರು ಅರ್ಧ ವಿಡಿಯೋ ಮಾಡಿ ಕಾಲ್ ಮಾಡೋರು ಇರ್ತಾರೆ. ಒಂದು ಸ್ವಲ್ಪ ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ, ಸ್ವಲ್ಪ ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಅದರಲ್ಲೂ ಕ್ಲಾರಿಟಿ ಸಿಗ್ತಿಲ್ಲ, ಇಂಟ್ರೆಸ್ಟ್ ಇರೋಂಥವ್ರು ಮಾತ್ರ ಕಾಲ್ ಮಾಡಿ. ಕೆಲವೊಬ್ರು ಕ್ಯೂರಿಯಾಸಿಟಿ ಕಾಲ್ ಮಾಡ್ತಾರೆ, ಸುಮ್ಮನೆ ಫೋನ್ ಮಾಡಿ ಅದ್ಯಾಕೆ ಅಷ್ಟು ದುಡ್ಡು, ಇದ್ಯಾಕೆ ಇಷ್ಟು ದುಡ್ಡು. ಅಣ್ಣ ನಾನು ಹೇಳ್ತಾ ಇರೋದು ಇಲ್ಲಿ ಇದೇ ಮಾಡಂಗಿದ್ರೆ ಮಾಡ್ಬೋದು ಅಂತ ಹೇಳೋದು. ಕೆಲವರು ಯಾರೋ ಒಬ್ರು ಕೇಳಿದ್ರೆ ಏನು ಚಿನ್ನದ ಸರ್ ಮರಿ ಇದು ಅಂತ. ಅಣ್ಣ ಚಿನ್ನನೇ, ಅದು ಚಿನ್ನ ಮಗರ ಅಲ್ಲೇ ಇರ್ತದೆ, ಇದು ಬೆಳ್ಕೊ ಹೋಗುತ್ತೆ. ಇದು ಅಂದರೆ ಚಿನ್ನದ ಬೆಲೆ ಇರುತ್ತೆ ಇದಕ್ಕೆ. ನಾವು ಆದ್ರಿಂದ ಏನು ಹೇಳ್ತೀವಿ ಗೊತ್ತಾ, ಮಾಡೋ ಇಂಟ್ರೆಸ್ಟ್ ಇದ್ರೆ ಮಾಡಿ. 1 ಅವರ್ 2 ಅವರ್ ಮಾತಾಡ್ತೀನಿ ನಾನು. ನನಗೇನು ಟೈಮ್ ಇಲ್ಲ ಅಂತ ಬ್ಲೂಟೂತ್ ಹಾಕತ್ತೀನಿ, ಕೆಲಸ ಮಾಡ್ಕೊಂಡು ಮಾತಾಡ್ತೀನಿ. ಏನಾಗುತ್ತೆ ಗೊತ್ತಾ, ಕ್ಯೂರಿಯಾಸಿಟಿ ಕಾಲ್ ಮಾಡಬೇಡಿ, ನಾನು ಅಷ್ಟೇ ಹೇಳೋದು. ಯಾಕೆಂದ್ರೆ ಕ್ಯೂರಿಯಾಸಿಟಿ ನಮಗೂ ಅಷ್ಟೇನು ಇದಾಗಲ್ಲ. ಟೈಮ್ ಪಾಸ್ ಮಾಡೋವಂಥವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಟೈಮ್ ಪಾಸ್ ಮಾಡಿದ್ರೆ ಎಲ್ಲರಿಗೂ ಒಂಥರ ಇದಾಗುತ್ತೆ. ಇಂಟ್ರೆಸ್ಟ್ ಆಗಿ ತಗೊಳ್ಳೋಂಥವ್ರು, ಇಂಟ್ರೆಸ್ಟ್ ಇರೋಂಥ ಕಸ್ಟಮರ್ ಇರ್ತಾರೆ, ಅವ್ರಿಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಫೋನ್ ರಿಸೀವ್ ಮಾಡಲಿಲ್ಲ ಅಂತ. ನಾವೇನು ಮಾಡ್ತೀವಿ ಗೊತ್ತಾ, 10 ಜನ ಇಂಥವ್ರು ಮಾಡಿದ್ರೆ ಒಬ್ಬರು ನಮ್ಗೆ ಜಿನಿಯನ್ ಕಸ್ಟಮರ್ ಇರ್ತಾರೆ. ಅದರಲ್ಲಿ ಅವ್ರು ಒಂದು ಸ್ವಲ್ಪ ಇಂಟ್ರೆಸ್ಟೆಡ್ ಕಸ್ಟಮರ್ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಅವ್ರಿಗೆ. ಅವ್ರು ಫೋನ್ ರಿಸೀವ್ ಮಾಡಿರಲ್ಲ, ನಾವು ಅಯ್ಯೋ ಇವ್ರೇನು ಸುಮ್ಮನೆ ಇದಾಗುತ್ತಲ್ಲಪ್ಪ ಅಂತ. ಆದ್ದರಿಂದ ನಿಮಗೆ ಬೇಕು ಮಾಹಿತಿ ಬೇಕು, ನಾನು ಮಾಡೋ ಇಂಟ್ರೆಸ್ಟ್ ಇದೆ ಅಂದರೆ ಕಾಲ್ ಮಾಡಿ. ನನ್ನ ಮಾಹಿತಿ ನನಗೆ ನನ್ನ ಕೈಲಿ ಎಷ್ಟು ಗೊತ್ತು, ನಾನು ಪೂರ್ತಿ ಹೇಳ್ತೀನಿ ಅಂತ ನಂಗೆ ಎಷ್ಟು ಗೊತ್ತು ಅಷ್ಟು ಹೇಳ್ತೀನಿ. ನಮ್ಮ ಕೈಲಿ ಎಷ್ಟಾದಷ್ಟು ಹೆಲ್ಪ್ ಮಾಡ್ಕೊಡ್ತೀನಿ ನಾನು. ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಎಲ್ಲ ಜೊತೆಲಿ ಬೆಳೆಯೋಣ, ನಾನು ಒಬ್ಬನೇ ಬೆಳ್ಕೊಂಡು
ನಮ್ಮೂರಲ್ಲೇ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕು ಅಂತೇನಿಲ್ಲ. ಇದರಲ್ಲಿ ಎಷ್ಟು ಆದಷ್ಟು ಅಪ್ಡೇಟ್ ಮಾಡ್ಕೊಂಡು ನಮ್ಮ ಲೋಕಲಲ್ಲಿ ಅಪ್ಗ್ರೇಡ್ ಮಾಡಬೇಕು ಅಂತ ಅಷ್ಟೇ ಮಾಡ್ತಾ ಇರೋದು. ಬರೀ ನಾಟಿ ಕುರಿನೇ ಹೋಗೋದು ಬೇಡ. ಡಾಕ್ಟರ್ ಕುಂಟಾಲ್ ಬರುತ್ತೆ, ಯಾರು ತಿಂತಾರಣ ಅಂತ ಕೆಲವ್ರು ಕೇಳ್ತಾರೆ. ಸಾಕಣ ನೀನು, ಸಾಕಿದ್ಮೇಲೆ ಎಲ್ಲ ತಿಂತಾರೆ. ಸಾಕಕ್ಕೆ ಫಸ್ಟ್ ಯಾರು ತಿಂತಾರಣ ಅಂತ ಯಾರು ಕೇಳಬೇಡಿ. ನನಗೆ ಕೆಲವರು ಕೇಳಿದ್ದಾರೆ, ಅಲ್ಲ ಇಷ್ಟು ದಪ್ಪ ಬರೀ ಯಾರು ತಿಂತಾರಣ ಅಂತ. ನೀನು ಸಾಕ್ಬಿಟ್ಟು ಆಮೇಲೆ ನನಗೆ ಇರೋಣ, ನಾನು ತಿನ್ನಿಸ್ತೀನಿ ಯಾರಿಗಾರು ಒಬ್ಬರಿಗೆ, ನಾನು ಕೊಡ್ಸಿಸ್ತೀನಿ ನಾನೇ ಬೇಕಾದ್ರೆ. ಏನು ತಲೆ ಕೆಡ್ಸ್ಕೊಂಡು ಎಷ್ಟು ತಿಂತಾರಲ್ಲ ಸಾಕು ನೀವು. ಸಾಕಕ್ಕೆ ಫಸ್ಟು ಕ್ವಶನ್ಗಳು ಜಾಸ್ತಿ ಇರುತ್ತೆ. ನಿನ್ನ ಹತ್ರ ಮಾಲ್ ಇತ್ತು ಅಂದರೆ ಕಸ್ಟಮರ್ ಬರೋದು. ನನಗೆ ಯಾರು ಬರ್ತಾರಣ ಇಂಥ ಕಸ್ಟಮರ್ ತಗೊಳ್ಳೋರು, ಇಂಥ ಬಂಡವಾಳ ಇತ್ತು ಹುಡುಕೊಂಬರ್ತಾರಣ. ನೀವು ಅದೇನು ತಲೆ ಕೆಡ್ಸ್ತಾರ ಮಾಡು. ಈಗ ಇಂಟ್ರೆಸ್ಟ್ ಇದ್ದವ್ರು ಬಾ. ನಿನಗೇನು ಅಷ್ಟೊಂದು ಟೈಮ್ ಪಾಸ್ ಆಗಲಿಲ್ಲ ಅಂದರೆ ನಂದು ನಂಬರ್ ವಾಟ್ಸಪ್ಪಲ್ಲಿ ಓಪನ್ ಮಾಡಿದ್ರೆ ಇದರಲ್ಲಿ ನಂದು ಸ್ಟೇಟಸ್ಗೆ ಹೋಗಿ ಓಪನ್ ಮಾಡಿದ್ರೆ ನಂದು ಲೊಕೇಶನ್ ಡೈರೆಕ್ಟಾಗೇ ಸಿಗುತ್ತೆ ನಿನಗೆ. ಯಾವ ಲೊಕೇಶನ್ ಇರುತ್ತೆ ನಂದು, ಆ ಲೊಕೇಶನ್ ನೋಡ್ಕೊಂಡು ಫಾರಮ್ ಹತ್ರನೇ ನಾನು ಯಾವಾಗ ಫಾರಮ್ ಹತ್ರನೇ ಇರ್ತೇನೆ. ನಿನಗೇನು ಮಾಹಿತಿ ಬೇಕಿಲ್ಲ ಡೈರೆಕ್ಟಾಗಿ ತೋರ್ಸೇ ಕೊಟ್ಬಿಡ್ತೀನಿ ನಾನು. ಹತ್ರ ಇದ್ದವರೆಲ್ಲ ಬಂದು ಬೇಕಾದ್ರೆ ಭೇಟಿ ಮಾಡಿ ನೋಡಿ, ಬೇಕಾದ್ರೆ ನೋಡೋದಕ್ಕೆ ನಾವೇನು ಸಮಸ್ಯೆ ಏನು ತೊಂದರೆ ಏನು ಕೊಡಲ್ಲ. ನಾನೊಂದು 10 ನಿಮಿಷ ಟೈಮ್ ಕೊಟ್ಟು ಹೇಳ್ತೀನಿ ಬೇಕಾದ್ರೆ ಬಂದು ನೋಡಿ ನಿಮ್ಗೆ ಏನು ಇರುತ್ತೆ ನಾವು ಮಾಡ್ತೀವಿ. ಹಂಗೆ ಚಾನಲ್ಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅವ್ರಿಗೊಂದು ಸ್ವಲ್ಪ ಲೈಕ್ ಕೊಟ್ಟು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿ. ಆಕ್ಚುಲಿ ನಮ್ಮ ಡಾರ್ಕ್ ಫೋರ್ ಹೀರೋ ಇಂಟರ್ವ್ಯೂನ ಮುಗ್ಸಕ್ ಮನ್ಸ್ ಬರ್ತಿಲ್ಲ. ಯಾಕೆ ಗೊತ್ತಾ, ಕುರಿ ಸಾಕ್ಸಕ್ ಕಾರ್ ಇಟ್ರ ಅಂತ ಭೂಪ ಆಯ್ತಾ? ಇಲ್ಲ ನಾನು ಇವತ್ತು ಎಲ್ಲೋ ಅಷ್ಟೇ ಕಾರ್ ತೋರಿಸ್ತೀನಿ. ಆದ್ರೂ ಕಾರಲ್ಲಿ ನಾನು ಕುರಿ ಇವತ್ತು ಇರೋದಣ್ಣ. ಅದು ನನ್ನ ಕುರಿಗೆ ಏನು ಐಟಮ್ ಹೋಗ್ಬೇಕು ಅದೇ ಕಾರಲ್ಲಿ ನಾನು ಹಾಕೊಂಡ್ಬರೋದು. ಬನ್ನಿ ಅಣ್ಣ ತೋರಿಸ್ತೀನಿ ಕಾರ್. ಅದು ಯಾವ ತರ ಮಾಡ್ಕೊಂಡಿದ್ದೀರಾ ಸರ್ ಇದು? ಮಾಮೂಲಿ ಬ್ಯಾಕ್ ಸೈಡ್ ಸೀಟ್ ಹಾಕಲ್ಲ ಅಷ್ಟೇ. ನೋಡ್ಬೋದು ನೀವು, ಮೊನ್ನೆ ಕುರಿ ಫೀಡ್ ತಂದಿರೋದು ಇದು. ಕುರಿಗೆ ಏನ್ ಕೆಲಸ ಇರೋ ನಾನು ಇದೇ ಕಾರಲ್ಲಿ ಮಾಡ್ತೀನಿ ನಾನು. ಕುರಿ ಏರ್ಕೊಬಾರ್ದು ಇದ್ರಲ್ಲೇ ನಾನು ಕುರಿ ಏರೋದು. ನಾನ್ ಬೇಕಾ ಬೈಕ್ ಹೋಗ್ಬಿಡ್ತೀನಿ, ಅದ್ರ ಬಗ್ಗೆ ಕುರಿ ಮೇಲೆ ಕಾರಲ್ಲಿ ಕರ್ಕೋಬೋದು. ನಾನು ಹಾಸ್ಪಿಟ್ಲ್ ಹೋಗೋ ಕಾರಲ್ಲಿ ಹೋಗುತ್ತೆ ಕುರಿಗಳು. ಇದೇ ಕಾರಲ್ಲಿ ಹಾಸ್ಪಿಟ್ಲ್ ಕರ್ಕೋದು. ನಾನು ಬ್ಯಾಕ್ ಸೈಡ್ ಸೀಟೇ ಹಾಕಲ್ಲ ಇದಕ್ಕೆ. ಓಪನ್ ಮಿನಿಮಮ್ ಒಂದು 10 ಕುರಿ ಹಾಕ್ಬೋದು ಸರ್ ಇದ್ರೊಳಗಡೆ. 10 ಕುರಿ ಹಿಡಿಯುತ್ತೆ. 10 ಕುರಿ ಅಲ್ಲಿ ಒಂದು ಸ್ವಲ್ಪ ಫಿಲ್ ಮಾಡ್ಕೊಬಿಡ್ತೀನಿ. ಕಾಲಕ ಜಾಗ ಇದೆಯಲ್ಲ, ಫಿಲ್ ಮಾಡ್ಕೊಂಡ್ರೆ ಅದು ಐಟಮ್ ಇದೆ, ಅದಾಗಿ ಫಿಲ್ ಮಾಡ್ಬಿಟ್ರೆ ಕುರಿ ನೀಟಾಗಿ ನಿಂತ್ಕೊಂಡ್ ಮಲ್ಕೊಳುತ್ತೆ. ಯಾಕೆ ಗೊತ್ತಾ, ಪ್ರೆಗ್ನೆನ್ಸಿ ಕುರಿ ಎಲ್ಲ ಹೋಗ್ತಾ ಇರ್ತಾರೆ. ಎಷ್ಟು ಹಾಕ್ಬೋದು ಸರ್? ದೊಡ್ಡ ಕುರಿ ಎಲ್ಲ ಒಂದು 7 ಕುರಿ ಹಾಕ್ಬೋದು ಪ್ರೆಗ್ನೆಂಟ್. ಮಾಮೂಲಿ ಪ್ರೆಗ್ನೆಂಟ್ ಇಲ್ಲ ಒಂದು 10 ಕುರಿ ಇದೆ. 7 ಕುರಿ ಒಟ್ಟಿಗೆ ಹಾಕೊಂಡು ಹೋಗ್ತಾರೆ. ಒಟ್ಟಿಗೆ ಹೋಗುತ್ತೆ. ಇನ್ ಕೇಸ್ ಚೆಕಪ್ ಮಾಡ್ಬೇಕು, ಹಾಸ್ಪಿಟಲ್ ಹೋಗ್ಬೇಕು, ಹಾಸ್ಪಿಟಲ್ ಇಲ್ಲೇ ಬರ್ತೇವೆ. ಸೇಲಿಂಗ್ ಇಲ್ಲ, ನಾನು ಪರ್ಚೇಸ್ ಮಾಡ್ದೆ ಅನ್ಕೊಳ್ಳಿ ಅಂತವಾದ್ರೆ ಈ ಕಾರಲ್ಲೇ ಹೋಗ್ತೇವೆ. ಕೆಲವು ಕುಂ ಪ್ರೆಗ್ನೆಂಟ್ ಇದ್ರೆ ನಾನೇ ಡೆಲಿವರಿ ಕಳ್ಸ್ಕೊಡ್ತೀನಿ ಅಂತರ್ಗೆಲ್ಲ. ಯಾಕಂದ್ರೆ ನನ್ ಕುರಿ ಅವ್ರಿಗೆ ಹೆಂಗ್ ಬೇಕಂತ ಈ ಟಾಟಾ ಎಸಿ ಗಾಡಿಗೆಲ್ಲ ಹಾಕ್ಕೊಡ್ತಾರೆ. ಎಲ್ಲಿ ಬೀಳುತ್ತೆ ಅಲ್ಲ ಬಾಡಿಗೆ ಅಂತ ಅಲ್ಲ, ನಾನು ಕೆಲವು ಫ್ರೀಯಾಗಿ ಕಳ್ಸ್ಕೊಡ್ತೀನಿ. ಡೀಸೆಲ್ ಕಾಸು ಒಂದು ಇಸ್ಕೊಳ್ತೀನಿ ಅನ್ನೋ ಬಿಟ್ರೆ ಗಾಡಿ ಫ್ರೀಯಾಗಿ ಕಳಿಸ್ತೀನಿ ನಾನು. ನಾನೇ ಕೆಲವು ಫಾರ್ಮ್ ನಾನೇ ಕೊಟ್ಕೊಂಡು ಅಲ್ಲ ನಂದು ಅವೆಲ್ಲ ಇದ್ದೇ ಇರುತ್ತೆ. ನಾನು ಫಾರ್ಮ್ ಅಲ್ಲಿ ನಂತರ ಮರಿ ತಗೊಂಡ್ರು ಅಂದ್ರೆ ಅದು ಮೇಂಟೆನೆನ್ಸ್ ಒಂದು ಸ್ವಲ್ಪ ನಾವೇ ನೋಡ್ಕೊತಿರ್ತೀವಿ. ಈಗ ಯಾವ ಜಾಗ ಹೆಂಗಿದೆ ಅನ್ನೋ ಒಂದು ಮೇಂಟೆನೆನ್ಸ್ ಏನಾದ್ರು ಇದ್ರೆ ಅದನ್ನ ಬರೋ ಮಾಡ್ಕೊಂಡು ನಾನು ಮಾಡ್ತಾ ಇರ್ತೀನಿ. ನಾನು ಡೈರೆಕ್ಟ್ ನಾನೇ ಹೋಗ್ತೀನಿ. ನನ್ನ ಕೆಲಸ ಮುಗಿಸಿ ಹೋಗಿ ಹಾಕೊಂಡು ಡೆಲಿವರಿ ಕೊಟ್ಟು ಬರೋ ಕೆಲಸ ನಾನು ಮಾಡ್ಕೊಳ್ತೀನಿ. ನನಗೆ ಅದೇನು ಬಾಡಿಗೆ ನನಗೆ ಇವತ್ತು ಯಾರು ಬಾಡಿಗೆ ಕೊಟ್ಟಿಲ್ಲ ಕಾರ್ಗೆ. ನಾನು ಡೀಸೆಲ್ ಕಾಸಿಗೆ ಆಲ್ಮೋಸ್ಟ್ ಡೀಸೆಲ್ ಕಾಸು ಪಾಪ ಅವರೇ ಕೊಡ್ತಾರೆ. ಹಣ ಫ್ರೀಯಾಗಿ ಬರೋದು ಬೇಡ, ನಾನು ನೀನು ಕಾರ್ ಬಂದು ಇದು ಮಾಡ್ಕೊಂಡಿರ್ತೀಯ ಡೀಸೆಲ್ ಕಾಸ್ಕೊಂಡು ಪೇಮೆಂಟ್ ಇದು ಮಾಡ್ಕೊಡ್ತಾರೆ. ಅದು ನಾನು ಇವತ್ತು ಬಾಡಿಗೆ ಅಂತ ಹಾಕಲ್ಲ ಇಸ್ಕೊಂಡಿಲ್ಲ. ಆಮೇಲೆ ನಾನೆಲ್ಲರೂ ಹೋಗ್ಬೇಕು ಅಂದರೆ ನನಗೆ ಇಷ್ಟ ಆಗ್ತು ಏನಾದ್ರು ತಗೋಬೇಕು ಅಂತ ಇದೇ ಕಾರ್ ಹಾಕೊಂಡು ನಾನೇನು ಹಂಗೆ ಹಿಂಗೆ ನಂಗೆ ಇದೇ ಕಾರಲ್ಲಿ ಕುರಿ ಹಾಕೊಂಡು ಇದೇ ಕಾರ್ಲೆಲ್ಲ ಓಡ್ತಾರೆ. ಓಕೆ ಸರ್, ತುಂಬಾ ಥ್ಯಾಂಕ್ಸ್, ಧನ್ಯವಾದಗಳು. ಇಷ್ಟೊತ್ತು ನಮಗೆ ಒಳ್ಳೆ ಸಂದರ್ಶನ ಕೊಟ್ಟಿದ್ರೆ, ಜೊತೆಗೆ ಒಳ್ಳೊಳ್ಳೆ ಮಾಹಿತಿ ಕೊಟ್ಟಿದ್ದೀರಾ. ರೈತರಿಗೆ ತುಂಬಾ ಅನುಕೂಲಕರವಾದ ವಿಚಾರಗಳನ್ನ ಹೇಳಿದಿರಾ. ಒಳ್ಳೆಯದಾಗಲಿ ನಿಮಗೂ ಕೂಡ. ಧನ್ಯವಾದಗಳು. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.